ನಮಸ್ಕಾರವ ನನ್ನ ಕನ್ನಡದ ಎಲ್ಲ ಅಕ್ಕ ತಂಗಿಯರೇ. ಇವತ್ತು ಸ್ವಲ್ಪ ಮೊಬೈಲ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತ ಅನಿಸೈತೆ ನನಗೆ. ಆ ಮೊಬೈಲ್ ಬಂದ ಎಲ್ಲ ರೀತಿ ನೀತಿ ಮೋಸ ವಂಚನೆ ಸುಳ್ಳು ಎಲ್ಲ ಹೆಚ್ಚಾಗಿದ. ಹಂಗಂತೇಳಿ ಮೊಬೈಲ್ ಬಂದದ್ದು ತಪ್ಪಂತ ಹೇಳಾಕತ್ತಿಲ್ಲ ನಾ. ನೋಡಿ, ಇದು ಮೊಬೈಲ್ ಬಂದದ್ದಕ್ಕನ ನಾ ನಿಮ್ಮ ಜೊತೆ ಸಂಪರ್ಕದಾಗದೀನಿ, ನೀವು ನನ್ನ ಜೊತೆ ಸಂಪರ್ಕದಾಗದಿರಿ. ಇದರಿಂದ ಈ ವಿಜ್ಞಾನ ಬೆಳೆದದ್ರಿಂದ ನಾವು ದೇಶ ವಿದೇಶದೊಳಗೆಲ್ಲ ಫೇಸ್ಬುಕ್ ಬಂದೈತಿ. ಜಗತ್ತಿನಾದ್ಯಂತ ನಾವು ಸಂಪರ್ಕದೊಳಗೆ ಇರ್ಬೋದು, ಫ್ರೆಂಡ್ಸ್ ಮಾಡ್ಕೋಬೋದು, ಏನೆಲ್ಲ ಕಲ್ಕೋಬೋದು. ಆದ್ರೆ ಈಗಿನ ಜನರೇಷನ್ನ ಏನಾಗೈತಂದ್ರೆ ಒಳ್ಳೆಯದನ್ನು ತಗೋವಲ್ರಿ ಯಾರು, ಬರೀ ಕೆಟ್ಟದ್ದನ್ನು ತಗೊಳಕತ್ತಾರ. ಯಾರ ವಿಜ್ಞಾನಿಗಳು ಕಂಡು ಹಿಡಿದ್ರು ಒಳ್ಳೇದಾಗೋದನ್ನ, ಜಗತ್ತಿಗೆ ಒಳ್ಳೇದಾಗೋದನ್ನ ಕಂಡು ಹಿಡಿದಿರ್ತಾರ. ಆದ್ರೆ ಈಗಿನ ಜನರೇಷನ್ನ ಒಳ್ಳೇದೆಲ್ಲ ಬಿಟ್ಟು ಬೇಡವಾದದ್ದನ್ನ ತಗೊಳಕತ್ತಾರ. ಅದಕ್ಕೆ ಸ್ವಲ್ಪ ನಾವು ಮನೆಯೊಳಗಿದ್ದ ಗೃಹಿಣಿಯರು, ವಯಸ್ಸಾದವರು, ಸ್ವಲ್ಪ ತಿಳುವಳಿಕಿದ್ದವರು, ಸ್ವಲ್ಪ ಏನೋ ನಮಗೆ ತಿಳಿದದ್ದು ಹೇಳಿದ್ರೆ ಸುಧಾರಿಸಬಹುದು ಅನ್ನೋದಕ್ಕೆ ನಾ ಒಂದೆರಡು ಮಾತು ಹೇಳಾಕತ್ತೇನೆ ನೋಡ್ರಿವ. ಹೌದಿಲ್ಲ? ಇದರಿಂದ ಏನಾಗೈತಂದ್ರೆ ಕಳ್ಳರು ಹೆಚ್ಚಾಗ್ಯಾರ. ಅಂದ್ರೆ ಅವ್ರಿಗೆ ಕ್ವಿಕ್ ಸುದ್ದಿ ಸಿಗ್ತಾವ. ಇಲ್ಲದನ್ನ ಇಲ್ಲಿ ಬಾ, ಅಲ್ಲದನ್ನ ಅಲ್ಲಿ ಬಾ, ಇಲ್ಲಿ ತಗೋ, ಓಡಿ ಹೋಗು. ಕಳ್ಳತನ ಹೆಚ್ಚಾಗೈತಿ, ಸುಳ್ಳು ಹೇಳೋದು ಹೆಚ್ಚಾಗೈತಿ. ಮನೆಯೊಳಗನ ಇರ್ತಾರ. ಯಾರ ಅವ್ರ ಹತ್ರ ಕೆಲಸ ಇದ್ದ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಬರಾಕತ್ರ ನಾ ಬಾಂಬೆದಾಗದನು, ದಿಲ್ಲಿಯೊಳಗದನು, ವಿದೇಶದಾಗದನು ಅಂತ ಹೇಳ್ತಾರೆ. ಅದು ಒಂದು ಸುಳ್ಳು ಹೆಚ್ಚಾಗೈತಿ. ಆಮೇಲೆ ತಿಳುವಳಿಕೆ ಇಲ್ಲದ ಸಣ್ಣ ಮಕ್ಕಳು ಇದ್ರೊಳಗಿನ ಬ್ಯಾಡಾದ ದೃಶ್ಯ ನೋಡಿ, ಬ್ಯಾಡಾದ ಕೆಟ್ಟ ಕೆಟ್ಟ ಪದಗಳನ್ನು ಕೇಳಿ ಸಣ್ಣ ಸಣ್ಣ ಮಕ್ಕಳನ್ನ ಮನೆ ಬಿಟ್ಟು ಓಡಿ ಹೋಗೋದು. ಮನೆಯೊಳಗಿದ್ದಂಥ ವಸ್ತುಗಳನ್ನು ಸಹಿತ ಎಲ್ಲ ಬಳ್ಳಿ ಬಂಗಾರ ದುಡ್ಡುಗಳನ್ನೆಲ್ಲ ತಂದೆ ತಾಯಿಗೆ ಅನ್ಯಾಯ ಮಾಡಿ ಮೋಸ ಮಾಡಿ ಅದನ್ನು ತಗೊಂಡು ಹೋಗೋದು. ಹೆಸರು ಕೆಡಿಸೋದು, ತಂದೆ ತಾಯಿನ ಆರ್ಥಿಕವಾಗಿನೂ ಹಿಂದುಳಿಸೋದು, ಜನರೊಳಗನು ಮರ್ಯಾದೆ ಹಾಳು ಮಾಡೋದು. ಇವೆಲ್ಲ ಇಂಥವು ನಡ್ತಾವೆ. ಆಮೇಲೆ ಮನೆಯೊಳಗನು ಆಯ್ತು, ಗೃಹಿಣಿಯರು, ಈ ಜಾಬ್ ಮಾಡೋ ಗೃಹಿಣಿಯರಂತೂ ಅವ್ರು ಹೋಗ್ತಾರ, ಅವ್ರ ಕೆಲಸ ಇರ್ತತಿ ಹೋಗ್ತಾರ. ಈ ಮನೆಯೊಳಗಿದ್ದ ಗೃಹಿಣಿಯರನ್ನು ನೋಡ್ಲಿ, ಮೊಬೈಲ ಟೈಮ್ ಪಾಸ್ಗೆ ಅಂತ ಬಂದೈತಿ. ತಮ್ಮ ಫ್ರೆಂಡ್ಸ್ ಜೋಡಿ ಮಾತಾಡ್ಲಿ, ಫ್ರೆಂಡ್ಸ್ ಜೋಡಿ ಸಂಪರ್ಕ ಇಟ್ಕೊಳ್ಳಿ. ದಿನ 1 ತಾಸು ಆದ್ರೂ ಭಾಳ ಆಗ್ತದ. ಈಗ ಹಗಲೆಲ್ಲನೂ ದಿನನಿತ್ಯ ಅದನ್ನ ನೋಡ್ಕೊಂತಿದ್ರ ಮನೆಯೊಳಗಿನ ಕೆಲಸ ಹಿಂದುಳಿತೈತಿ. ಕ್ಲೀನಿಂಗ್ ಹಂಗ ಹಿಂದುಳಿತೈತಿ, ಸ್ವಚ್ಛ ಆಗಂಗಿಲ್ಲ. ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆಯೇ ದೇವರು ಅಂತ ಹೇಳಿದಾರಿಲ್ಲ. ಹಂಗಂದ್ರೆ ಏನಂದ್ರೆ ಎಲ್ಲಿ ಸ್ವಚ್ಛ ಇರ್ತೈತಿ ಆ ಸ್ಥಾನದೊಳಗೆ ದೇವ್ರು ಬರ್ತಾನಂತ. ಹಂಗ ನಾವು ಆ ಮೊಬೈಲ್ಗೆ ಭಾಳಷ್ಟು ಸಮಯ ವ್ಯರ್ಥ ಮಾಡೋದಕ್ಕಿಂತ ನಮ್ಮ ಮಕ್ಕಳನ್ನ ಮನೆಯನ್ನ ನೀಟಾಗಿ ಸ್ವಚ್ಛಾಗಿ ಇಟ್ಕೊಂಡ್ರೆ ಮನಿನೂ ನೀಟ್ ಕಾಣ್ತತಿ, ಮನಸ್ಸನೂ ಉಲ್ಲಾಸ ಇರ್ತೈತಿ, ಆರೋಗ್ಯ ಚಲೋ ಇರ್ತೈತಿ. ಅದರಿಂದ ಈಗ ಯಾಕೆ ನಾವು ಹೇಳೋದಂತಂದ್ರೆ ಮೊಬೈಲ್ ಯೂಸ್ ಮಾಡಬೇಡ್ರಿ, ನೀವು ನೋಡಬೇಡ್ರಿ ಅಂತ ಅಲ್ಲದು. ಲಿಮಿಟ್ ಇರಲಿ. ಎಲ್ಲದಕ್ಕೂ ಒಂದು ಲಿಮಿಟ್ ಬೇಕಂತ ಮನುಷ್ಯ. ಅದಕ್ಕೆ ಮತ್ತು ಸಣ್ಣ ಮಕ್ಕಳು ಮೊದಲೆಲ್ಲ ನಾವು ತಾಯಿಗಳು ಓಡಾಡಿ ಉಣಿಸ್ತಿದ್ದೀವಿ ಮಕ್ಕಳಿಗೆ. ತುತ್ತು ಹಾಕ್ಬೇಕತ್ತೀರ ಹೊರಗೆ ಹೋಗುದು, ಮಾಳ್ಗಿ ಮ್ಯಾಲೆ ಹೋಗುದು, ಮನೆ ತುಂಬ ಅವು ಮಕ್ಕಳು ಎಲ್ಲಿ ಓಡೋಕ್ಕಾವ ಹಿಂದಿಂದ ಬಟ್ಲ ಹಿಡ್ಕೊಂಡು ತುತ್ತು ಹಿಡ್ಕೊಂಡು ಊಟ ಮಾಡಿಸ್ತಿದ್ದೀವಿ ನಾವು. ಅದರಿಂದ ಮಕ್ಕಳಿಗೇನು ಪಚನಕ್ಕಿತ್ತು, ತಾಯಿಗಳಿಗೇನು ಓಡಾಡ್ದಂಗಾಗಿ ಅವ್ರಿಗೂ ವ್ಯಾಯಾಮ ಇರ್ತಿತ್ತು. ಈಗ ಅವ್ರಿಗೊಂದು ಮೊಬೈಲ್ ಕೊಡೋದು, ಕುರ್ಚೆ ಮ್ಯಾಲೆ ಕುಂಡ್ರಿಸೋದು, ತಾವು ಕುರ್ಚೆ ಮ್ಯಾಲೆ ಕುಂಡ್ರೋದು, ಕುಂತಲ್ಲೇನ ತುತ್ತು ಹಾಕೋದು. ಆ ಹುಡುಗರದು ಊಟದ ರುಚಿ ಗೊತ್ತಾಗೋಂಗಿಲ್ಲ, ಹಸಿವಿ ಗೊತ್ತಾಗೋಂಗಿಲ್ಲ ಮಕ್ಕಳಿಗೆ. ಆಮೇಲೆ ಕಣ್ಣು ಎದಕ್ಕೆ ಬರ್ತಾವೆ ಸಣ್ಣ ಎಳಿ ಕೂಸುಗಳು, ತಾಸು ಅರ್ಧ ತಾಸು ಗಂಟ್ಲೆ ಮೊಬೈಲ್ ನೋಡಿ ನೋಡಿ. ಏನಾರ ಈಗ ತಾಯಿಗಳು ತಂದೆಗಳು ಮನ್ಯಾಗ ಅಜ್ಜಮ್ಮಗಳು ಎಲ್ಲಾರ ಮೊಬೈಲ್ ಮರೆತು ಇಟ್ಟಿದ್ರಂದ್ರೆ ಬರಕ್ನ ತಗೊಂಡು ಅದನ್ನ ನೋಡ್ಕೊಂತ ಕುಂದ್ರಾಕತ್ತಾವ ಹುಡುಗರು. ಹಿಂಗಾಗಿ ನಾವು ದೊಡ್ಡವರಾದವರು ಸ್ವಲ್ಪ ನಾವು ಎಚ್ಚೆತ್ತುಕೊಳ್ಬೇಕಂತ ಹೇಳಾಕತ್ತೇನೆ. ಹಂಗಂತ ಈಗ ಬಂದದ್ದು ಯಾವುದು ಚಲೋ ಅಲ್ಲ ಅಂತ ನಾವು ಯಾವತ್ತೂ ಅನ್ನಂಗಿಲ್ಲ. ಚಲೋ ಇದ್ದದ್ದು ನಾವು ತಗೋಬೇಕು. ಇದೇ ಮೊಬೈಲ್ದಿಂದ ನೋಡ್ರಿ, ನೀವು ಗೂಗಲ್ದಾಗ ನೀವು ಬೇಕಾದ ಮಾಹಿತಿ ತಗೋರಿ, ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಾವೆ. ಆಮೇಲೆ ಸಣ್ಣ ಮಕ್ಕಳಿಂದ ನೀವು PhD ಮಾಡೋ ತನಕ ನಮಗೇನು ಮಾಹಿತಿ ಬೇಕು ಅದನ್ನೆಲ್ಲ ತೊಗೊಂಡು ಓದ್ಕೋಬಹುದು. ನಾವು ರೀತಿ ನೀತಿಗಳನ್ನು ಕಲ್ಕೋಬಹುದು. ಅದೆಲ್ಲ ಒಳ್ಳೇದೈತಿ. ಆದ್ರೆ ಈಗಿನ ಕಾಲದೊಳಗೆ ಒಳ್ಳೇದೆಲ್ಲ ಬಿಟ್ಟಿದ್ದಾರೆ. ಅದ್ರೊಳಗೆ ಬ್ಯಾಡಾದ ವಿಷಯಗಳನ್ನ ತಗೊಂಡ ಕೆಡಾಕತ್ತಾರಲ್ಲ. ಅದಕ್ಕೆ ನಾವು ಮನೆಯೊಳಗೆ ತಂದೆ ತಾಯಿ ಅಜ್ಜ ಅಜ್ಜಿ ದೊಡ್ಡವ್ರು ಏನದೇವಲ್ಲ, ಸ್ವಲ್ಪ ಮಕ್ಕಳಿಗೆ ನಾವು ಕಡಿಮೆ ಮಾಡ್ಬೇಕದನ್ನ. ಅಂದ್ರೆ ಬಿಡಿಸ್ಕೊಂತ ಹೋಗ್ಬೇಕದನ್ನ. TV ಆಯ್ತು ಮಾಡಲಿ, ಮಕ್ಕಳಿಗೆ ಏನೋ ಸಣ್ಣ ಸಣ್ಣ ಮಕ್ಕಳು ಪ್ರೋಗ್ರಾಮ್ ಬರ್ತಾವೆ TV ಒಳಗೆ. ಏನೋ ದಿನ ಒಂದು 10-15 ನಿಮಿಷ ಹೋಗ್ಲಿ, ಅರ್ಧ ತಾಸು ನೋಡಿದ್ರು ಪರವಾಗಿಲ್ಲ. ಅದು ಜ್ಞಾನದ್ದು ಐತಿ ಮಕ್ಕಳಿಗೇನು. ಮಕ್ಕಳ ಕಥೆಗಳೊಳಗೂ ಜ್ಞಾನದೊಳಗೂ ಐತಿ.
ತೋರಿಸ್ರಿ ಬ್ಯಾಡ ಅನ್ನೋದಿಲ್ಲ. ಪ್ರತಿಯೊಂದು ಲಿಮಿಟ್ ಇರ್ಬೇಕಂತ ಹೇಳಿ ನನ್ನ ಅಭಿಪ್ರಾಯ ಇದನ್ನ ಹೇಳಿದನಿ. ಮತ್ತು ನಿಮಗೆ ಹೆಂಗೆ ಅನಿಸ್ತು ನೋಡ್ರಿ, ಹೇಳ್ರಿ ಮತ್ತು ನನಗೆ ಏನು ಇವ್ರು ಹೇಳಿದ್ರು ಅಮ್ಮ ಅಂತ ಅಂದಿರಿ. ನೋಡ್ರಿ ನಿಮಗೆ ಸರಿ ಹೆಂಗೆ ಅನಿಸ್ತಿ ಮಾಡ್ರಿ. ಆದ್ರೆ ಯಾರಾದ್ರೂ ಮೊಬೈಲ್ ಜೋಡಿ ಭಾಳ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಮನೆ ಕಡೆ, ಮಕ್ಕಳ ಕಡೆ, ಮನಿ ಕ್ಲೀನಿಂಗ್ ಕಡೆ, ಮನಿ ನೀಟ್ ಇದ್ರ ಕಡೆ ಲಕ್ಷ್ಯ ಕೊಡ್ರಿ. ಒಂದು ತಾಸು ದಿನದೊಳಗೆ 1 ತಾಸ ನಿಮಗೆ ಮನರಂಜನೆಯನ್ನು ಮಾಡ್ಕೊಡ್ರಿ, ಬ್ಯಾಡ ಅನ್ನಂಗಿಲ್ಲ ಅಂತ ಹೇಳ್ಕೊಂತ ನಾನು ಒಂದೆರಡು ಮಾತು ನಿಮ್ಗೆ ಹೇಳ್ಬೇಕನ್ನಿಸ್ತು, ಹೇಳಿದ್ದೀನಿ. ಮತ್ತು ನೀವು ಈಗ ನಮ್ಮದೊಂದು ಮನಿ ನಾವು ಸುಧಾರಿಸಿದ್ರನ, ನಮ್ಮದೊಂದು ಅನ್ಕೊಂತ ನಾವು ಸುಧಾರಿಸಿದ್ರನ ದೇಶನ ಸುಧಾರಿಸಿ, ಹೌದಿಲ್ಲ? ಮತ್ತು ಅದಕ್ಕೆ ಇನ್ನೊಂದು ಮಾಡ್ರಿ ಅಂತೇಳಿ 2 ಒಳ್ಳೆ ವಿಚಾರ ಹೇಳಿದ್ದೀನಿ. ಮತ್ತೊಂದು ವಿಷಯ ತೊಗೊಂಡು ಮುಂದಿನ ವಿಡಿಯೋದಾಗ ಬರ್ತೇನೆ. ಆರಾಮಿರ್ರಿ, ಖುಷಿ ಇರ್ರಿ. ನಮಸ್ಕಾರ.